ಸರ್ ನಮಸ್ತೆ. ನಮಸ್ಕಾರ ಸರ್. ಇವಾಗ ನೀವು ಈ ಟ್ರ್ಯಾಕ್ಟರ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ FPO ದಿಂದ ಮತ್ತು UHS ಬಾಗಲಕೋಟೆ ಕಡೆಯಿಂದ ಪರ್ಚೇಸ್ತಾ ಇದ್ರಂತೆ. ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ವಿಚಾರನ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಈಗ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರದಲ್ಲಿ ಈ ವೆಹಿಕಲ್ಸ್ ಅಂತ ಹೇಳಿದ್ವಿ, ಈ ವಾಹನಗಳ ಒಂದು ಉತ್ಪಾದನೆ ಮತ್ತು ವ್ಯವಸ್ಥಿತವಾಗಿ ಅದನ್ನು ಕೊಡ್ತಾ ಇರೋದು ಬರ್ತಾ ಇದೆ. ಕರ್ನಾಟಕದಲ್ಲೇ ನಮ್ಮ ಕನ್ನಡಿಗರೇ ಒಂದು ಉತ್ಪಾದನಾ ಕೇಂದ್ರವನ್ನು ಮಾಡಿದ್ದಾರೆ ವೈಟ್ಫೀಲ್ಡಲ್ಲಿ, ಇದು ಮೂನ್ ರೈಡರ್ ಅಂತೇಳಿ. ಸೊ ಅವರು ವಿದೇಶಕ್ಕೂ ಈ ಟ್ರ್ಯಾಕ್ಟರ್ಗಳನ್ನು ಕಳಿಸೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮತ್ತು ಮೊದಲನೆಯದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇತರೆ ರಾಜ್ಯಗಳಲ್ಲಿ ಇದನ್ನು ಪರಿಚಯ ಮಾಡಬೇಕು ಅಂತ ಇದ್ದಾರೆ. ಬಹಳ ಉಪಯೋಗ ಆಗ್ತದೆ ನಮ್ಮ ರೈತ ಬಾಂಧವರಿಗೆ, ಮತ್ತು ಖರ್ಚು ಕಡಿಮೆ ಆಗ್ತದೆ. ಹಾಗೆ ಓಡಿಸ್ತಕ್ಕಂಥ ಒಂದು ವಿಧಾನ ಏನಿದೆ ಅದು ಬಹಳ ಸುಲಭ, ಯಾರು ಬೇಕಾದರೂ ಓಡಿಸ್ಬೋದು. ನಾರ್ಮಲ್ಲಾಗೆ ಪುರುಷನೂ ಓಡಿಸ್ಬೋದು ಮತ್ತು ಮಹಿಳೆಯೂ ಓಡಿಸ್ಲಿಕ್ಕೆ ಇದರಿಂದ ಬಹಳ ಅನುಕೂಲ ಆಗ್ತದೆ ಅಂತ ಸರ್. ಇದು ತಾಂತ್ರಿಕವಾಗಿ ಇದು ಏನೆಲ್ಲ ಉಪಯೋಗ ಇದೆ ಸರ್ ಈ ಟ್ರ್ಯಾಕ್ಟ್ರಿಂದ? ನಾವು ಏನಕ್ಕೆ ಅದನ್ನು ಬಳಸ್ತೀವಿ? ತಾಂತ್ರಿಕವಾಗಿ ನಾವು ಇಲ್ಲಿವರೆಗೂ ನಾವು ನಾರ್ಮಲ್ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾಯಿದ್ವಿ, ಡೀಸೆಲ್ ಉಪಯೋಗ ಮಾಡಿಕೊಂಡು ಮಾಡ್ತಾ ಇದ್ದದ್ದು. ಸೊ ಒಂದು ಗಂಟೆಗೆ ಅದು ಸುಮಾರು ನಮಗೆ 500ರಿಂದ 600 ರೂಪಾಯಿ ಖರ್ಚು ಬರ್ತಾಯಿತ್ತು. ಸೊ ಈಗ ಈ ಟ್ರ್ಯಾಕ್ಟರ್ನ ನಾವು ಉಪಯೋಗ ಮಾಡ್ಕೊಂಡ್ರೆ ಸುಮಾರು ನಮ್ಮ ಖರ್ಚು ಬರ್ತಕ್ಕಂಥದ್ದು ಗಂಟೆಗೆ 100 ರೂಪಾಯಿ ಮಾತ್ರ. ಅದೇ ಒಂದು ಟೆಕ್ನಿಕಲಾಗಿ ನಮಗೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು. ನಮಗೇನು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಖರ್ಚು ಉಳಿತಾಯ ಮಾಡಬೇಕು ಅನ್ನೋದೇ ಮುಖ್ಯ. ಸೊ ಅದು ಆಗ್ತದೆ. ಮತ್ತು ನಾನು ಆವಾಗಲೇ ಹೇಳಿದಾಗೆ ಈ ವೆಹಿಕಲ್ ಓಡಿಸ್ಲಿಕ್ಕೂ ಬಹಳ ಸುಲಭವಾಗಿರ್ತದೆ, ಶಬ್ದ ಮಾಲಿನ್ಯನೂ ಇರೋದಿಲ್ಲ. ಅದು ಬಹಳ ಉತ್ತಮವಾದ ಒಂದು ಆವಿಷ್ಕಾರ ಅಂತ ಹೇಳ್ಬೋದು. ಈಗ ಈ FPOಗಳು ಏನು ರೈತ ಉತ್ಪಾದಕರ ಸಂಸ್ಥೆಗಳು ಮತ್ತು ರೈತರ ಮಟ್ಟಕ್ಕೆ ಇದನ್ನು ತಲುಪಿಸ್ಬೇಕಲ್ಲ ಸರ್? ಈಗ ಒಂದು ಎಂಥ ತಾಂತ್ರಿಕವಾಗಿ ಇರ್ತಕ್ಕಂಥ ವ್ಯವಸ್ಥೆ ತಲುಪಿಸ್ಬೇಕು ಅಂತಂದರೆ ನಿಮ್ಮ ಯಾವ ಥರ? ನಾವು ನಿಮಗೆ ಗೊತ್ತಿರೋ ಹಾಗೆ 1400ಕ್ಕೂ ಹೆಚ್ಚು FPOಗಳಿವೆ. ಸೊ ಅದರೊಳಗೆ ನಾವು ಮುನ್ನಡೆಸ್ತಾ ಇರ್ತಕ್ಕಂಥ FPOಗಳೇ ಸುಮಾರು 30ಕ್ಕಿಂತ ಜಾಸ್ತಿ ಇವೆ. ಮತ್ತು ಉತ್ತರ ಕರ್ನಾಟಕ ಮತ್ತು ನಮ್ಮ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲೂ ಸಹ ಸಾಕಷ್ಟು FPOಗಳಿವೆ. ಸೊ ಅಲ್ಲಿ ಈಗ ಒಂದು ಟ್ರ್ಯಾಕ್ಟರನ್ನು ತಗೊಂಡು ಅದನ್ನು ಮುನ್ನಡೆಸ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅದ್ರ ಬದಲು ಈಗ ಇಲ್ಲಿ ಖರ್ಚು ಕಡಿಮೆ ಬರೋದ್ರಿಂದ ಈ ಟ್ರ್ಯಾಕ್ಟರ್ನಲ್ಲಿ ಖರ್ಚು ಕಡಿಮೆ ಬರೋದ್ರಿಂದ ನಾವು ಇದನ್ನು ಕಸ್ಟಮೈರಿಂಗ್ ಸೆಂಟರ್ಗಳಿಗೆ, ಅಂದರೆ FPOಗಳು ನಡೆಸ್ತಕ್ಕಂಥ ಕಸ್ಟಮೈರಿಂಗ್ ಸೆಂಟರ್ ಮಾಡಿ ಅಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ರೈತರಿಗೆ ಬಹಳ ಉಪಯೋಗ ಆಗ್ತದೆ. ಈಗ ನಮಗೆ ಅವರು ಯಾರು ಟ್ರ್ಯಾಕ್ಟರನ್ನು ಇಟ್ಕೊಂಡಿರ್ತಾರೆ ಅವ್ರಿಗೆ 100-150 ರೂಪಾಯಿ ಖರ್ಚು ಬಂದರೂ ಸಹ ಒಂದು ಗಂಟೆಗೆ 400 ರೂಪಾಯಿವರೆಗೂ ಅವ್ರು ಚಾರ್ಜ್ ಮಾಡ್ಬೋದು. FPOಗೂ ದುಡ್ಡು ಆಗ್ತದೆ ಮತ್ತು ರೈತರಿಗೂ ಸಾಕಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ನಾರ್ಮಲ್ ಟ್ರ್ಯಾಕ್ಟರ್ ಡೀಸೆಲ್ಲು ಉಪಯೋಗ ಮಾಡ್ತೀವಲ್ಲ, ಅದಕ್ಕಿಂತ ಇದು ಬಹಳ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಖಂಡಿತ ಸರ್. ಇದು ಒಂದು ಈಗ ಸರ್ಕಾರದ ಲೆವೆಲಲ್ಲಿ ಸುಮಾರು ಮಾತಾಡ್ತಾ ಇರ್ತೀವಿ, ಪಾಲಿಸಿ ಇದರಲ್ಲಿ ಈ ಟ್ರ್ಯಾಕ್ಟರ್ದು ಯಾವ ಥರ ಇದೆ ಸರ್? ಸೊ ಈಗ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಸರ್ಟಿಫಿಕೇಷನ್ ಆಗಿದೆ. ಈಗ ರೈತರ ತಾಕುಗಳಲ್ಲಿ ಮತ್ತು ಇನ್ಸ್ಟಿಟ್ಯೂಟಿನಲ್ಲಿ ಒಂದು ಡೇಟಾವನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು. ಏಕೆ ಅಂತ ಹೇಳಿದ್ರೆ ಅದು ಹೇಗೆ ಕೆಲಸ ಮಾಡ್ತದೆ, ಎಷ್ಟು ಉಪಯೋಗ ಆಗ್ತದೆ, ಟೆಕ್ನಿಕಲಾಗಿ ಇದು ಕರೆಕ್ಟ್ ಅನ್ನೋದನ್ನ ನಾವು ಇಲ್ಲಿ ಪರೀಕ್ಷೆ ಒಳಪಡಿಸಿದ್ದೀವಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ. ಇದು ಸುಮಾರು 2 ತಿಂಗಳ ಕಾಲ ಇಲ್ಲಿ ಅದು ಕೆಲಸ ಮಾಡ್ತದೆ, ಡೇಟಾ ಜನರೇಟ್ ಮಾಡ್ತೀವಿ. ಸೊ ಅದನ್ನು ಟೆಕ್ನಿಕಲಾಗಿ ಇದು ಎಷ್ಟು ಉಪಯೋಗ ಆಗ್ತದೆ ಅನ್ನೋದನ್ನ ನಾವು ಕಂಡುಹಿಡ್ಕೊಂಡು ಅದಾದ ನಂತರ ಇದು ಮಾರುಕಟ್ಟೆಗೆ ಪರಿಚಯ ಮಾಡ್ಕೊಳ್ತಕ್ಕಂಥದ್ದು. ಕಂಪ್ನಿ ಸರ್ಕಾರದ ಏನೇನು ಇವೆ ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಇದನ್ನು ಮಾರುಕಟ್ಟೆಗೆ ಪ್ರವೇಶ ಮಾಡೋದು. ಈಗ MPNL ಮಾಡ್ಕೊಂಡಿದ್ರೆ ಇದು ಬೇರೆ ಈ ಟ್ರ್ಯಾಕ್ಟರ್ಸ್ ಮೆಕನೈಸೇಷನ್ ಪ್ರಾಜೆಕ್ಟ್ಸ್ ಬರುತ್ತೆ. ಅದು ಮುಂದಿನ ದಿನಗಳಲ್ಲಿ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆಗಳೇನಿವೆ ಅವು ಅಲ್ಲಿ ಆಗ್ತದೆ. ಇದು MPNL ಆಗಲೇಬೇಕು. ಸೊ ರೈತರಿಗೆ ಡೀಸೆಲ್ ಟ್ರ್ಯಾಕ್ಟರ್ ತೊಗೊಂಡ್ರೆ ಎಷ್ಟು ಸಬ್ಸಿಡಿ ಸಿಗ್ತದೋ ಅದೇ ರೀತಿಯಲ್ಲಿ ಇದಕ್ಕೂ ಸಹ ಸಿಕ್ಕೋದ್ರಿಂದ ರೈತರು ಏನು ಹಾಕಬೇಕಾದಂಥ ದುಡ್ಡು ಏನಿದೆ ಅದು ಸಾಕಷ್ಟು ಕಡಿಮೆ ಆಗ್ತದೆ. ಅದು ನಮಗೆ ನಿಜವಾಗ್ಲೂ ಒಂದು ವರದಾನ ಅಂತಲೇ ಹೇಳ್ಬೋದು. ಖಂಡಿತ ಸರ್. ಖಂಡಿತ ನಾವು ಕೂಡ ತುಂಬ ಕುತೂಹಲ ಇತ್ತು, ಟ್ರ್ಯಾಕ್ಟರ್ನ ಲೈವಾಗಿ ನೋಡಿದ್ದು ಖುಷಿ ಆಯಿತು. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಹಂಚ್ಕೊಂಡಿದ್ದೀವಿ. ನಿಮ್ಮೊಬ್ಬರಿಗೆ ಅಲ್ಲ, ನಮಗೂ ಸಹ ಇದು ಹೇಗೆ ವರ್ಕ್ ಮಾಡುತ್ತೆ ಮತ್ತು ಇದು ಉಳುಮೆ ಮಾಡುತ್ತೆ ಅನ್ನೋದು ಒಂದು ಇದಿತ್ತು. ಈಗೆಲ್ಲ ನೋಡ್ತಾ ಇದ್ದೀವಲ್ಲ, ಅದು ನಮ್ಮ ನಾರ್ಮಲ್ ಟ್ರ್ಯಾಕ್ಟರ್ಗಿಂತ ಚೆನ್ನಾಗೇ ಕೆಲಸ ಮಾಡ್ತಾ ಇದೆ. ಕೆಲವರು ಈ ಟ್ರ್ಯಾಕ್ಟರ್ ಅಂದ ತಕ್ಷಣ ಅದಕ್ಕೆ ಸ್ಟ್ರೆಂತ್ ಇರಲ್ಲ, ಅದು ಉಳುಮೆ ಮಾಡ್ತದೆ, ಎಫಿಷಿಯನ್ಸಿ ಕಡಿಮೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಅದಕ್ಕಿಂತ ಚೆನ್ನಾಗಿ ಉಳುಮೆ ಆಗ್ತಾ ಇದೆ. ಮತ್ತು ಡ್ರೈವರ್ ಸಹ ಹೇಳೋ ಪ್ರಕಾರ ಇದು ಬಹಳ ಈಸಿಯಾಗಿ ಓಡಿಸ್ಬೋದು. ಮತ್ತೆ 3 ವಿಧದಲ್ಲಿ ದೊರೀತಾ ಇದೆ. 3 ಇದರೊಳಗೆ 27 HP, 50 HP, 75 HP. ಸೊ ಯಾವುದಾದ್ರೂ ಉಪಯೋಗ ಅನುಕೂಲ ಆಗುತ್ತೋ ಫೈನಾನ್ಷಿಯಲ್ ಏನೋ ಅವ್ರಿಗೆ ಇದಾಗುತ್ತೆ. ಕಮ್ಮಿ ಲ್ಯಾಂಡ್ ಹೋಲ್ಡಿಂಗ್ ಕಮ್ಮಿ ಇರೋರಿಗೆ, ಕಡಿಮೆ ಇರೋರು 27 HP ಯೂಸ್ ಮಾಡ್ಕೋಬಹುದು. ತೋಟದಲ್ಲಿ ಹೆಚ್ಚು ಬಳಕೆ ಮಾಡ್ತಾರೆ ಸರ್. ನಮ್ಮ ಮಲೆನಾಡು ಭಾಗದಲ್ಲಿ ಕೆಲವು ಅಡಿಕೆ ಬೆಲ್ಟಲ್ಲೆಲ್ಲ ಅಂತವರಿಗೆಲ್ಲ ಚಿಕ್ಕ ಟ್ರ್ಯಾಕ್ಟರ್ ಸಾಕು. ಈಗ 3 ಎಕರೆ ಇಟ್ಕೊಂಡಿರ್ತಾರೆ, ಅವ್ರಿಗೆ ಚಿಕ್ಕ ಟ್ರ್ಯಾಕ್ಟರ್. ಒಂದು 10 ಎಕರೆ ಇಟ್ಕೊಂಡಿರೋ 50 HP ಟ್ರ್ಯಾಕ್ಟರ್ ಆಗುತ್ತೆ. ಈಗ ನಾರ್ತ್ ಕರ್ನಾಟಕದಲ್ಲಿ ಶುಗರ್ ಕೇನೆಲ್ಲ ತುಂಬಿಕೊಂಡು ಹೋಗ್ತಾರೆ, 2 ಟ್ರೈಲರ್ ಹಾಕ್ತಾರೆ. ಅದಕ್ಕೆ 75 HP ಏನಿದೆ ಅದು ಬಹಳ ಒಳ್ಳೆಯದಾಗ್ತದೆ. ಅಂದರೆ ಅವ್ರಿಗೆ ಅಗತ್ಯಕ್ಕೆ ಅನುಗುಣವಾಗಿ ಅವರು ಒಂದು ಟ್ರ್ಯಾಕ್ಟರನ್ನು ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಸರ್ ತುಂಬ ಉಪಯುಕ್ತ ಮಾಹಿತಿ ಹಂಚ್ಕೊಂಡಿದ್ದೀರಾ ಸರ್, ಧನ್ಯವಾದಗಳು. ನಮಸ್ಕಾರ.